2017ರಲ್ಲಿ ವಿಶೇಷ ಕಾಳಜಿ ವಹಿಸಿ ದಲಿತ ಸಂಘಟನೆಗಳು ಈ ಕಾಯ್ದೆಯನ್ನ ಕರ್ನಾಟಕದಲ್ಲಿ ಜಾರಿಗೆ ತರಬೇಕು ಅಂತೇಳಿ 2017 ಅಲ್ಲ 2008ರಿಂದ ನಮ್ಮ ಹೋರಾಟ ಇದೆ. ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಕೊಟ್ಟು ಎಲ್ಲ SC ST ಸಂಸದರು ನಿಯೋಗ ಹೋಗಿ ಅದು ದಲಿತ ಸಂಘಟನೆಗಳ ಮುಖಂಡರ ಜೊತೆಗೆ ಈ ಹೋರಾಟ ನಡೆಸಿ ಕೊನೆಗೆ ರಾಷ್ಟ್ರಪತಿಗಳು ಒಂದು ರಾಜ್ಯಪಾಲರ ನಿಯೋಗ ಕಳಿಸಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ಮನವಿ ಪತ್ರ ಕೊಟ್ಟು ಆ ಮನವಿ ಪತ್ರದ ಮೇರೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಸಮಾಜ ಕಲ್ಯಾಣ ಸಚಿವರಿಗೆ ಆಗಿದ್ದಾಗ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರನ್ನೆಲ್ಲ ಬೇರೆ ರಾಜ್ಯಗಳಿಗೆ ಪ್ರವಾಸ ಮಾಡಿ ಅಲ್ಲಿ ದಲಿತರ ಆರ್ಥಿಕ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಅಧ್ಯಯನ ಮಾಡಿ ಅದರ ವರದಿ ಕೊಟ್ಟದರ ಹಿನ್ನೆಲೆಯಲ್ಲಿ ಈ ಯೋಜನೆ ಜಾರಿಗೆ ಬರಬೇಕು ಅಂತೇಳಿ ಹೇಳಿದ್ವಿ. ಇದರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನೋ ಕಾಯ್ದೆ ತಂದ್ರು, ಆದರೆ ನಾವು ಶಿಫಾರಸು ಮಾಡಿದ್ದಂತ ಏಕಗವಾಕ್ಷಿ ಪದ್ಧತಿ ಜೊತೆಗೆ ತರಬೇಕು ಅಂತ ಹೇಳಿದ್ವಿ. ಒಂದು ವಿಶೇಷವಾದಂಥ ನಿರ್ದೇಶನಾಲಯ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಅದರ ಮೂಲಕ ಏಕಗವಾಕ್ಷಿ ಪದ್ಧತಿ ತಂದು ಎಲ್ಲ ಇಲಾಖೆಗಳಲ್ಲಿರ್ತಕ್ಕಂಥ ಹಣವನ್ನ ಕ್ರೋಢೀಕರಿಸಿ ಪೂಲಿಂಗ್ ಅಪ್ ಆಫ್ ಫಂಡ್ಸ್ ಅಂತ ಹೇಳ್ತಾರೆ, ಅದನ್ನ ಮಾಡಿ ಆ ಹಣವನ್ನ ದಲಿತರಿಗೆ ಬಳಸತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಒತ್ತಾಯ ಮಾಡಿ ಕೊನೆಗೆ ಕಾಯ್ದೆಯನ್ನು ತಂದ್ರು. ಆದರೆ ಕಾಯ್ದೆಯಲ್ಲಿ D ಮತ್ತು C ಅನ್ನು ಅಳವಡಿಸಿ ಇದರ ದುರ್ಬಳಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ದುರ್ಬಳಕೆ ಮಾಡಿರುವಂಥದ್ದು ಅಕ್ಷಮ್ಯ. ಅದು ಸರ್ಕಾರ ಮಾಡಿರುವಂಥ ಕಾಯ್ದೆಗೆ ಸರ್ಕಾರನೇ ದ್ರೋಹ ಬಗೆದಿದೆ. ಸರ್ಕಾರ ಈಗ ಆರೋಪಿ ಸ್ಥಾನದಲ್ಲಿದೆ. ಹಾಗಾಗಿ ರಾಜ್ಯ ಸರ್ಕಾರ ಈ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯಮಂತ್ರಿನೇ ನೇರ ಹೊಣೆ ಹೊರಬೇಕಾಗತ್ತೆ. ಯಾಕಂದ್ರೆ ಹಣಕಾಸು ನಿರ್ವಹಣೆ ಅವ್ರು ಮಾಡ್ತಾ ಇರುವಂಥದ್ದು. ಸಮಾಜ ಕಲ್ಯಾಣ ಇಲಾಖೆಯನ್ನ ವಂಚನೆ ಮಾಡಿ ಅದರ ಇಲಾಖೆಯಲ್ಲಿ ಈ ಹಣವನ್ನ ಬಳಕೆ ಮಾಡೋದ್ರ ಬದಲು ಸದ್ಬಳಕೆ ಮಾಡೋ ಬದಲು ದುರ್ಬಳಕೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳೇ ಕಾರಣ ಆಗ್ತಾರೆ. ಇವತ್ತಲ್ಲ ನಾಳೆ ಈ ಹಣದ ದುರುಪಯೋಗ ದುರ್ಬಳಕೆ ನಿಲ್ಲಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಜೈಲಿಗೆ ಕಳಿಸ್ತಕ್ಕಂಥ ಹೋರಾಟಕ್ಕೂ ನಾವು ಕರೆ ಕೊಡಬೇಕಾಗುತ್ತೆ. ನೋಡಿ, ಇವರು ಮಂತ್ರಿ ಶಾಸಕರು ಆಯ್ಕೆ ಆಗಿರುವಂಥದ್ದು ಅವರ ಪಕ್ಷದ ವರಿಷ್ಠರಿಂದ ಅಂತ ಹೇಳ್ತಾರೆ. ಮೂರ್ಖರವರು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಗಾಂಧಿ ಮಧ್ಯೆ ನಡೆದಂತ ಹೋರಾಟದಿಂದ ಇವರಿಗೆ ಶಾಸಕತ್ವ ಬಂದಿರೋದು. ಅದಕ್ಕೆ ಶಾಸಕರಿಗೊಂದು ಬಹಿರಂಗ ಪತ್ರ ಬರೆದಿದ್ದೀವಿ. ನೀವ್ ಹೆಂಗ್ ಶಾಸಕರಾದ್ರಿ, ಯಾರ ಮುಲಾಜಿಂದ ಆದ್ರಿ, ಯಾವ ಕಾರಣಕ್ಕಾದ್ರಿ ನಿಮ್ಮ ಪಕ್ಷಗಳ ವರಿಷ್ಠರಿಂದ ನೀವು ಆಗಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆಯೇ ನೀವು ಇರೋದ್ರಿಂದ ಅವ್ರ ಋಣ ತೀರಿಸಬೇಕಾದ್ರೆ ಈ SCP TSP ಹಣ ಸದ್ಬಳಕೆಗೆ ನೀವು ಹೋರಾಟ ಮಾಡಿ ಅಂತ ಕರೆ ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಅವರನ್ನ ಗೆರವು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಖಂಡಲ್ಲಿ ಅವರನ್ನ ಗೆರವು ಮಾಡ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡ್ಬೇಕು. ಮುಂದಿನ ಚಳಿಗಾಲಿ ಅಧಿವೇಶನದಲ್ಲಿ ನಮ್ಮ ಹೋರಾಟ ಬಹಳ ಅತ್ಯುಗ್ರ ಸ್ವರೂಪ ಪಡ್ಕೊಳ್ಳೋದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ.